ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಭಿ, ನಾನು ಹೇಗೆ ಕಾಣಿಸ್ತಿದ್ದೀನಿ? ಅಭಿ, ಅಭಿ ಏನಾಯ್ತು? ಅಭಿ, ನನ್ನ ಹಾರ್ಟ್ ಎಲ್ಲ ಹಾಟ್ ಆಗೋಯ್ತು ದೀಪಿಕಾ. ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ನನ್ನ ಹಾರ್ಟಲ್ಲಿರೋದು ನೀನೇ ಅಲ್ವಾ, ಅದಕ್ಕೆ ಹಾರ್ಟ್ ಬೀಟ್ ಜಾಸ್ತಿ ಆಗಿ ತಲೆ ಎಲ್ಲ ಸುತ್ತುತ್ತಾ ಇದೆ. ಕಮಾನ್ ಅಭಿ, ನಿಜ ಹೇಳು, ನಾನು ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಕಾಣ್ತಿದ್ದೀನಾ? ಕೇಳೋದೇ ಬೇಡ, ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡ್ರೆ ಆ ಕನ್ನಡಿನೇ ನಿನಗೆ ಆನ್ಸರ್ ಕೊಡುತ್ತೆ ಗಾರ್ಜಸ್ ಆಗಿದೆಯಾ ಅಂತ. ಥ್ಯಾಂಕ್ಸ್ ಅಭಿ. ಹಾಂ, ಒಳಗಿಟ್ಟು ನೆಕ್ಲೆಸ್ ನೋಡಿದ್ಯಾ? ಸಖತ್ತಾಗಿದೆ. ಅದು ಅಮ್ಮಂಗೆ ಅಂತ ತಂದಿದ್ದು. ಇವತ್ತ ಪಾರ್ಟಿಲಿ ಅವರ ನೆಕ್ಲೆಸ್ ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾರಲ್ಲ. ಓಹೋ, ಅದು ಅವರಿಗೆ ಅಂತ ನೀನೇ ತಂದಿಯಾ? ಹೌದು, ನನಗಿದೆಲ್ಲ ಗೊತ್ತೇ ಇರಲಿಲ್ಲ. ಹೇಳಿ ಅದಕ್ಕೆ ಕೊಟ್ಟಿದ್ದು. ಸರಿ ಸರಿ, ನೀನು ಬೇಗ ರೆಡಿ ಆಗು. ನಿಧಿನೂ ರೆಡಿ ಆಗಲ್ಲ ಅಂತ ನೋಡು, ನಾನು ಆಚೆ ಹೋಗೆಲ್ಲ ವ್ಯವಸ್ಥೆ ಮಾಡ್ತೀನಿ. ಏನಾಗಿದೆ ಈ ಫೂಲಿಗೆ? ಹೆಂಡತಿಗೆ ಏನಾದ್ರು ತಂದ್ಕೊಡೋದು ಬಿಟ್ಟು ಆ ತುಳಸಿ ಅವ್ರಿಗೆ ತಂದ್ಕೊಡಕ್ಕೆ ಹೋಗ್ತಿದ್ದಾನೆ. ಅದು ಆ ಪೂರ್ಣಿ ಹೇಳಿದ್ಲು ಅಂತ. ಛೇ, 24 ಗಂಟೆ ಪೂರ್ಣಿ, ತುಳಸಿ, ಅಪ್ಪ, ಅಣ್ಣ ಇವ್ರುಗಳೇ ಕಾಣಿಸ್ತಿದ್ದಾರೆ ಇವನಿಗೆ. ಆ ಪೂರ್ಣಿ ಅಂತೂ ನನ್ನ ಗಂಡನ್ನ ಗೊಂಬೆ ಹಾಗೆ ಆಡಿಸ್ತಿದ್ದಾಳೆ. ಅವಳು ಏನು ಹೇಳಿದ್ರು ನನ್ನ ಗಂಡ ಕೋಲೆ ಬಸವಂತರ ತಲೆ ಅಲ್ಲಾಡಿಸ್ತಿದ್ದಾನೆ. ಪೂರ್ಣಿಗೊಂದು ಗತಿ ಕಾಣಿಸ್ಲೇಬೇಕು. ಈ ಪಾರ್ಟಿ ಮುಗಿಯೋದ್ರೊಳಗೆ ಆ ಪೂರ್ಣಿಗೆ ನರಕ ತೋರಿಸ್ತೀನಿ. ಅವಳು ಈ ಪಾರ್ಟಿನ ಯಾವತ್ತಿಗೂ ಮರಿಬಾರ್ದು. ಪಾರ್ಟಿ ಇನ್ನೇನು ಸ್ಟಾರ್ಟ್ ಆಗುತ್ತೆ. ನೀವೆಲ್ಲಿದ್ದೀರಾ? ಬೇಗ ಹೊರಟ್ಬಿಡಿ. ಸಾರಿ, ರೆಡಿಯಾಗಿ ಸ್ವಲ್ಪ ಲೇಟ್ ಮಾಡಿಬಿಟ್ಟೆ. ಪೂರ್ಣಿ, ನೀವು ತಪ್ಪು ತಿಳ್ಕೊಂಡಿಲ್ಲ ಅಂದರೆ ನಾನೊಂದು ಮಾತು ಹೇಳಲ್ಲ. ಹೇಳು ಸಂಧ್ಯಾ, ನಿನ್ಗೆ ಅನ್ಸಿದ್ದು ನೀನು ಹೇಳಿದ್ರೆ ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ? ಅದು ಹಾಗಲ್ಲ, ಎಲ್ಲರೂ ಪಾರ್ಟಿ ವೇರ್ ಹಾಕ್ಕೊಂಡು ಗ್ರ್ಯಾಂಡಾಗಿ ರೆಡಿ ಆಗ್ತಿದ್ದೀವಿ. ನೀವು ಮಾತ್ರ ಇಷ್ಟು ಸಿಂಪಲ್ಲಾಗಿ ಸೀರೆ ಉಟ್ಕೊಂಡಿದ್ದೀರಲ್ಲ, ನೀವು ಯಾವುದಾದ್ರೂ ಪಾರ್ಟಿ ವೇರ್ ಹಾಕೋಬೋದಲ್ವಾ? ನನಗೂ ಹಾಗೆ ಅನ್ನಿಸ್ತಿದೆ ಪೂರ್ಣಿ. ಅಲ್ಲ, ಈ ಸೀರೆ ಚೆನ್ನಾಗಿಲ್ಲ ಅಂತ ಅಲ್ಲ, ಚೆನ್ನಾಗೇ ಇದೆ. ಆದರೆ ಎಲ್ಲರೂ ಇಷ್ಟೊಂದು ಗ್ರ್ಯಾಂಡಾಗಿ ರೆಡಿಯಾಗಿರ್ಬೇಕಾದ್ರೆ ನೀನು ಮಾತ್ರ ಇಷ್ಟು ಸಿಂಪಲ್ ಆಗಿರೋದು ಚೆನ್ನಾಗಿರತ್ತಾ ಹೇಳು? ಪೂರ್ಣಿ, ನಿನ್ನ ಹತ್ರನೇ ಎಷ್ಟೊಂದು ಪಾರ್ಟಿ ವೇರ್ ಸಾರಿಗಳಿದೆಯಲ್ಲ, ಅದರಲ್ಲೇ ಯಾವುದಾದ್ರೂ ಒಂದು ಹಾಕೋಬೋದಲ್ವಾ? ಹಾಕೋಬೋದಾಗಿತ್ತು, ಆದರೆ ಈ ಸೀರೆ ಸಿಂಪಲ್ ಆಗಿದ್ರೂ ನನಗೆ ತುಂಬ ಸ್ಪೆಷಲ್ ಅನಿಸ್ತಿದೆ, ಅದಕ್ಕೆ ಹಾಕ್ಕೊಂಡೆ. ಮೊದಲನೇ ಸಲ ನನ್ನ ತಂಗಿ ನನಗೋಸ್ಕರ ಪ್ರೀತಿಯಿಂದ ಕೊಟ್ಟಿರೋ ಸೀರೆ ಇದು. ಒಂದು ವೇಳೆ ನಾನು ಇದನ್ನು ಹಾಕ್ಕೊಂಡಿಲ್ಲ ಅಂದರೆ ಅವಳಿಗೆ ಬೇಜಾರಾಗತ್ತೆ. ನನ್ನ ಪಾಲ್ಗೆ ಎಲ್ಲ ಸಂಬಂಧಗಳು ಮತ್ತೆ ಸಿಗ್ತಿದೆ. ಆ ಸಂಬಂಧಗಳಿಂದ ನನಗೆ ಸಿಗ್ತಿರೋ ಪ್ರೀತಿಗಿಂತ ಈ ಸೀರೆ ಸಿಂಪಲ್ ಆಗಿದೆ ಅನ್ನೋದು ಕಾಣಿಸೋದೇ ಇಲ್ಲ. ನಿಮ್ಮ ತಂದೆ ಬದಲಾಗಿದ್ದು, ಐ ಮೀನ್ ಸಾರಿ, ಜನಾರ್ದನ್ ಅವ್ರು ಬದಲಾಗಿದ್ದು ನಮಗೆಲ್ಲ ತುಂಬ ಸಂತೋಷ ಆಗಿದೆ. ಪೂರ್ಣಿಗಿರೋ ಒಳ್ಳೆತನ ಎಂಥವ್ರನ್ನ ಬೇಕಿದ್ರೂ ಬದಲಾಯಿಸ್ಬಿಡತ್ತೆ. ಈ ಸೀರೆ ತುಂಬ ಚೆನ್ನಾಗಿದೆ. ನೀವು ಉಟ್ಕೊಂಡಿದ್ದೀರಲ್ಲ ಅದಕ್ಕೆ. ನೀವು ತಂದಿದ್ದೀರಲ್ಲ ಅದಕ್ಕೆ. ನಿಮಗೆ ಸೀರೆ ಸೆಲೆಕ್ಟ್ ಮಾಡೋದು ತುಂಬ ಸುಲಭ. ದಂತದ ಬೊಂಬೆ ಯಾವ ಸೀರೆ ಉಟ್ಕೊಂಡ್ರೂ ಅಂದವಾಗೇ ಇರುತ್ತೆ. ಸುಮ್ಮನೆ ಏನೇನೋ ಹೇಳಬೇಡಿ. ನಾನು ಹೇಳಿದ್ದು ಈ ಸೀರೆ ಚೆನ್ನಾಗಿದೆ ಅಂತ ಅಷ್ಟೆ. ನಾನು ಈ ಸೀರೆಯಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತಲ್ಲ. ಅಂದರೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತನಾ? ನೋಡಿ, ನೀವು ಈ ಸೀರೆಯಲ್ಲಿ ತುಂಬ ಮುತ್ತಾಗಿ ಕಾಣ್ತಾ ಇದ್ದೀರಾ. ನಿಜ ಹೇಳಿ ಮಾಧವ್ ಅವರೇ, ನೀವು ಯಾವಾಗಲೂ ನನ್ನ ಬಗ್ಗೆ ಹೀಗೆ ಹೇಳ್ತಾ ಇರ್ತೀರಾ.
ಅದರಲ್ಲಿ ಸುಳ್ಳು ಯಾವುದು ನಿಜ ಯಾವುದು ಅಂತಲೇ ನನಗೆ ಗೊತ್ತಾಗೋದಿಲ್ಲ. ಅರೆ ನೋಡಿ, ಈಗ ಬೆಲ್ಲ ಸಿಹಿಯಾಗಿರುತ್ತಾ ಅಂತ ನೀವು ನನ್ನನ್ನು ಯಾವಾಗ ಕೇಳಿದ್ರು ನನಗೆ ಕೊಡೋಕ್ಕಾಗೋದು ಒಂದೇ ಉತ್ತರ. ನಿಮ್ಮ ಅಂದದ ಬಗ್ಗೆನೂ ಹಾಗೇನೆ ನನಗೆ ಕೊಡೋಕ್ಕಾಗೋದು ಒಂದೇ ಉತ್ತರ. ಇದಕ್ಕೆಲ್ಲ ನಾನು ಹೇಗೆ ರಿಯಾಕ್ಟ್ ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ. ಇದೆಲ್ಲ ಕನಸಿನ ರೀತಿ ನಡೆದೋಯ್ತು. ಅವ್ರು ಬದಲಾಗಿರೋದ್ರಿಂದ ನಮಗೆ ಸಂತೋಷ ಸಿಕ್ಕಿದೆ ಅನ್ನೋದಕ್ಕಿಂತ ಅವ್ರ ಮನಸ್ಸಿಗೆ ನೆಮ್ಮದಿ ಸಿಕ್ಕಿದೆಯಲ್ಲ, ಅಷ್ಟು ಸಾಕು. ಈ ಜನ್ಮದಲ್ಲೇ ನನ್ನ ತಂದೆ ತಾಯಿ ಯಾರು ಅಂತ ಗೊತ್ತಾಗುತ್ತೋ ಇಲ್ವೋ ಅಂದ್ಕೊಂಡಿದ್ದೆ. ಅವ್ರ ಜೊತೆ ನಾನು ಇರೋಕ್ಕಾಗುತ್ತೋ ಇಲ್ವೋ, ಅವ್ರ ಪ್ರೀತಿ ನನಗೆ ಸಿಗುತ್ತೋ ಇಲ್ವೋ ಅನ್ನೋ ಪ್ರಶ್ನೆಗಳು ನನ್ನ ಮನಸ್ಸಲ್ಲಿ ಕಾಡ್ತಾನೆ ಇತ್ತು. ಆದರೆ ಈಗ ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಕ್ಕಿದೆ. ಹಾಗೆ ನೋಡೋಕ್ಕೋದ್ರೆ ನಾನು ತುಂಬ ನೆಮ್ಮದಿಯಾಗಿದ್ದೀನಿ. ನನ್ನ ತಂಗಿ ನನ್ನ ಜೊತೆನೆ ನನ್ನ ಮನೇಲಿ ಯಾವಾಗಲೂ ಇರ್ತಾಳೆ. ಅವಳು ಬದಲಾಗ್ತಿದ್ದಾಳೆ, ನನ್ನ ಮೇಲೆ ಪ್ರೀತಿ ತೋರಿಸ್ತಿದ್ದಾಳೆ. ಇದೆಲ್ಲ ನನಗೆ ಸಂತೋಷದ ವಿಷಯನೇ. ದೀಪಿಕಾ ಬದಲಾಗ್ತಿದ್ದಾಳೆ ಅಂದರೆ ಅವಳು ಬದಲಾಗ್ತಿರೋದ್ರಲ್ಲಿ ನಂಬಿಕೆ ಇಲ್ಲ ಅಂತಲ್ಲ. ನೀವಿಬ್ಬರು ಒಂದೇ ತಾಯಿ ಮಕ್ಕಳು, ಆದರೂ ನಿಮ್ಮಿಬ್ಬರ ಗುಣದಲ್ಲಿ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ? ಹೂವು ಮುಳ್ಳು ಒಂದೇ ಗಿಡದಲ್ಲಿ ಬೆಳೆಯುತ್ತೆ ಅಲ್ವಾ ಸಂಧ್ಯಾ? ಒಂದೇ ಕೈಯಲ್ಲಿರೋ ಬೆರಳುಗಳು ಒಂದೇ ಸಮ ಇರಲ್ಲ. ದೇವ್ರ ಸೃಷ್ಟಿಗೂ ಕಾರಣ ಇದೆ. ಸಂದರ್ಭಗಳು, ಪರಿಸ್ಥಿತಿಗಳು, ಬೆಳೆದಿರೋ ವಾತಾವರಣ, ಇದೆಲ್ಲದಕ್ಕೂ ಮನುಷ್ಯನ ಗುಣನ ಬದಲಾಯಿಸೋ ಶಕ್ತಿ ಇರುತ್ತೆ. ಹೌದು. ಇನ್ನು ಮುಂದೆ ದೀಪಿಕಾ ನಿನ್ನ ಅಕ್ಕ ಅಂತ ಒಪ್ಕೊಂಡು ನಿನ್ನ ಜೊತೆನೇ ಇರೋದ್ರಿಂದ ನಿನ್ನ ಹಾಗೆ ಆಗಲಿ ಅಂತ ನಾವಂತೂ ಆಸೆ ಪಡ್ತೀವಿ. ಆದಷ್ಟು ಬೇಗ ಅದು ಆಗುತ್ತೆ. ಸರಿ, ನಾನು ನಿಧಿ ರೆಡಿ ಆದ್ಲೋ ಇಲ್ವೋ ನೋಡ್ತೀನಿ. ನೀವು ಬೇಗ ಬಂದ್ಬಿಡಿ. ನನಗೇನೋ ದೀಪಿಕಾ ಬದಲಾಗಿದ್ದಾಳೆ ಅನ್ನೋ ನಂಬಿಕೆನೇ ಬರ್ತಿಲ್ಲ. ಪೂರ್ಣಿದು ತುಂಬ ಒಳ್ಳೆ ಹೃದಯ, ಯಾರನ್ನು ಬೇಕಿದ್ರೂ ಬೇಗ ನಂಬಿಡ್ತಾರೆ. ದೀಪಿಕಾ ಬದಲಾಗಿದ್ದಾಳೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ಪೂರ್ಣಿಗೆ ಪಾರ್ಟಿ ವೇರ್ಗೆ ಅಂತ ಈ ಥರ ಸಾರಿ ಕೊಡಬಾರ್ದಿತ್ತು. ಎಲ್ಲರೂ ಇಷ್ಟು ಚೆನ್ನಾಗಿ ರೆಡಿ ಆಗಿರ್ಬೇಕಾದ್ರೆ ಪೂರ್ಣಿ ಮಾತ್ರ ಇಷ್ಟು ಸಿಂಪಲ್ ಆಗಿರೋ ಸೀರೆ ಉಟ್ಕೊಳ್ಳೋದು ನನಗೇನೋ ಸರಿ ಅನ್ನಿಸ್ತಿಲ್ಲ. ದೀಪಿಕಾಗೆ ಸೆಲೆಕ್ಟ್ ಮಾಡಕ್ಕೆ ಬರೋದೇ ಹೀಗೆ ಅನ್ಸುತ್ತೆ. ಇಲ್ಲ, ಇದು ದೀಪಿಕನ್ ಸೆಲೆಕ್ಷನ್ ಅಲ್ಲ ಅನ್ಸುತ್ತೆ. ದೀಪಿಕಾ ಹತ್ರ ಒಂದೇ ಒಂದು ಈ ರೀತಿಯಾದ ಸೀರೆನೂ ಇಲ್ಲ. ಹಾಗಾದ್ರೆ ಪೂರ್ಣಿಗೆ ಬೇಕು ಅಂತಾನೆ ಅವಳು ಈ ರೀತಿ ಸೀರೆ ಕೊಟ್ಟಿದ್ದಾಳ? ಅಂದ್ರೆ ಪಾಟೀಲೇನಾದ್ರೂ ಕಿತಾಪತಿ ಮಾಡಕ್ ನೋಡ್ತಿದ್ದಾಳ ಅಂತ ಗೊತ್ತಾಗ್ತಿಲ್ಲ ಸಂಧ್ಯಾ. ಆದರೆ ತಂಗಿ ಸೀರೆ ಕೊಟ್ಟಿದ್ದಾಳೆ ಅಂತ ಪೂರ್ಣಿ ತುಂಬ ಖುಷಿಯಾಗಿದ್ದಾಳೆ. ಆ ಖುಷಿ ಹಾಳಾಗದೇ ಇರಲಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.